ಸುವರ್ಣ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ನೀನೊಂಥರ ಮನುಷ್ಯ ಕಣ. ನಾವು ಯಾಕೆ ಇಲ್ಲಿ ಹೀಗೆ ನಿಂತಿದ್ದೀವಿ ಅಂದರೆ ಉತ್ತರ ಕೊಡ್ತಿಲ್ಲ. ಬೀದಿಯಲ್ಲಿ ನಿಲ್ಸಿದ್ಯಾ. ಅವತ್ತು ನೋಡಿದರೆ ಆ ರಾಜೇಶಿನ ಸೀಕ್ರೆಟಾಗಿ ಮೀಟ್ ಮಾಡಿ ದುಡ್ಡು ಕೊಟ್ಟಿದ್ಯಾ. ನಾನು ಅದನ್ನು ನೋಡಿ ತಪ್ಪು ತಿಳ್ಕೊಂಡೆ. ಈಗ ನಾವು ಯಾಕೆ ನಿಂತಿದ್ದೀವಿ ಅಂತ ಹೇಳೋ, ಇಲ್ಲ ನಾನು ಹೋಗ್ತೀನಿ ಅಷ್ಟೆ. ಅಂಕಲ್, ಲೈಫಲ್ಲಿ ಏನಾರು ಆಗಕ್ಕೆ ಕಾಯಬಾರ್ದು, ನಾವು ಅದನ್ನು ಆಗೋ ಹಾಗೆ ಮಾಡಬೇಕು ಅಲ್ವಾ? ಆ ಥರದ್ದು ನಂದೊಂದು ಕೆಲಸ ಇದೆ ಅಂಕಲ್. ಅದು ನಿಮ್ಮ ಕೈಯಿಂದ ಮಾತ್ರ ಸಾಧ್ಯ. ನನ್ನ ಕೈಲಿ ಆಗಿದ್ದಿದ್ರೆ ನಿಮಗೆ ಹೇಳ್ದೆ ರಾಜೇಶ್ನ ಮೀಟ್ ಮಾಡ್ದಂಗೆ ಇದನ್ನು ಮಾಡ್ಕೊಂಡ್ಬಿಡ್ತಿದ್ದೆ. ಆದರೆ ಈ ಕೆಲ್ಸಕ್ಕೆ ನೀವೇ ಬೇಕು ಅಂಕಲ್. ಅದೇನು ಅಂತ ಹೇಳೋ, ಮೆಂಟಲಿ ಪ್ರಿಪೇರ್ ಆಗ್ತೀನಿ. ನೀವು ಮನಸ್ಸು ಮಾಡಿದ್ರೆ ನಿಮಗೇನು ದೊಡ್ಡ ವಿಷಯ ಅಲ್ಲ ಅಂಕಲ್. ಲೈಫಲ್ಲಿ ಏನಾದ್ರು ಆಗಿಸ್ಬೇಕಲ್ವಾ? ನೀನೇನೋ ನನ್ನ ತಲೆಗೆ ತರ್ತಿದ್ಯಾ. ಹಾಗೆಲ್ಲ ಏನೂ ಇಲ್ಲ ಅಂಕಲ್. ಒಂದು ನಿಮಿಷ. ಹಲೋ ಗಿರಿ. ಹಲೋ ಅಭಿ. ಒಂದು ನಿಮಿಷ. ಹಲೋ. ಹಲೋ ಸರ್, ನಮಸ್ತೆ ಸರ್. ನಮ್ಮಪ್ಪ ಮಾಡಿದ ತಪ್ಪನ್ನು ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ನಮ್ಮನ್ನು ದೂರ ಮಾಡಿಬಿಡಿ ಸರ್. ನೋಡುಗಿರಿ, ಜಯರಾಮ ತುಂಬ ಕಟ್ನಿಟ್ಟಿನ ಮನುಷ್ಯ. ಅವನು ಒಂದು ಸರಿ ಒಬ್ರನ್ನ ಬೇಡ ಅಂತ ದೂರ ಇಟ್ಟರೆ ಮತ್ತೆ ಹತ್ರ ಸೇರಿಸಲ್ಲ. ಈಗ ನಾನು ನಿನ್ನ ಜೊತೆ ಮಾತಾಡ್ತಾ ಇರೋದು ಅವನಿಗೆ ಗೊತ್ತಾದರೆ ಬೇಜಾರಾಗಲ್ವಾ? ಸಾರಿ, ನೇರವಾಗಿ ಹೇಳಿದೆ. ಪರವಾಗಿಲ್ಲ ಸರ್. ನಮ್ಮಲ್ಲಿ ಯಾರಾದರೂ ಕೆಟ್ಟದನ್ನು ಮಾಡಿದ್ರೆ ನಮ್ಮನ್ನು ಕೆಟ್ಟ ದೃಷ್ಟಿಯಿಂದನೇ ನೋಡ್ತಾರೆ. ಅವ್ರದ್ದೇನು ತಪ್ಪಿಲ್ಲ ಬಿಡಿ. ಸರಿ, ನಾನು ಅಭಿಕಾಯಲ್ಲಿ ಫೋನ್ ಮಾಡಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಅಂಕಲ್, ಗಿರಿ ಮತ್ತೆ ಅವ್ರ ತಾಯಿ ರವಿಶಂಕರ್ ಅವರಿಂದ ಬೇರೆ ಇದ್ದಾರಂತೆ. ಅವ್ರ ತಂದೆ ನೆರಳಲ್ಲಿ ಇರಬಾರ್ದು ಅಂತ ಗಿರಿ ಡಿಸೈಡ್ ಮಾಡಿದ್ದಾರೆ. ಬೇರೆ ಕಂಪ್ನಿನಲ್ಲಿ ಕೆಲಸ ಹುಡುಕ್ತಾ ಇದ್ದಾರೆ. ಒಬ್ರನ್ನ ಒಳ್ಳೆಯವರಾಗಿರಕ್ ಬಿಡ್ಲಿಲ್ಲ ಅಂದ್ರೆ ಅದು ನಮ್ದೇ ತಪ್ಪಲ್ವಾ ಅಂಕಲ್? ಹೌದಾ? ಇದು ನಂಗೆ ಗೊತ್ತಿರಲಿಲ್ಲ ಅಭಿ. ನಮ್ಮ ಶತ್ರುಗಳೇ ಆದರೂ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸ್ಬೇಕಲ್ವಾ ಅಂಕಲ್? ಅವ್ರನ್ನ ದ್ವೇಷ ಮಾಡೋ ಭರದಲ್ಲಿ ಅವರು ಒಳ್ಳೆಯವರಾಗೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದನ್ನ ಮರಿಬಾರ್ದಲ್ವಾ? ಆ ಪ್ರಯತ್ನನೇ ಕೊಂದ್ಬಿಟ್ರೆ ಆ ಪಾಪ ನಮಗೆ ಸುತ್ತಕೊಡಲ್ವಾ ಅಂಕಲ್? ಏನೋ ನಿಮ್ಮ ಅಪ್ಪನಿಗೆ ಬುದ್ಧಿ ಹೇಳ್ತಾ ಇದೆಯಾ? ನಾನು ಅಷ್ಟೊಂದು ದೊಡ್ಡವನಲ್ಲ ಅಂಕಲ್. ಏನೋ ತೋಚಿದ್ದು ಹೇಳ್ತಾ ಇದ್ದೀನಿ ಅಷ್ಟೇ. ಕಳ್ಳ, ನನಗೂ ಹೇಳ್ಬಿಟ್ಟೆ. ಇಡ್ಲಿ ಬಿಡು,
ಈ ಗಿರಿ ಜೊತೆ ನನ್ನನ್ನು ಮಾತಾಡಿಸ್ದೆ, ಏನಕ್ಕೆ ಅಂತ ನೇರವಾಗಿ ಹೇಳು. ಗಿರಿ ಬೇರೆ ಕಡೆ ಕೆಲಸ ಹುಡುಕ್ತಿದ್ದಾರೆ. ಒಳ್ಳೆ ಹ್ಯಾಂಡು. ಅಪ್ಪನ ಹತ್ರ ಮಾತಾಡಿ ನಮ್ಮ ಕಂಪ್ನಿನಲ್ಲೇ ಒಂದು ಕೆಲಸ ಕೊಡಿಸ್ಬೋದಲ್ವಾ? ಅಭಿ, ನಿಮ್ಮ ಅಪ್ಪ ಏನು ಅಂತ ಗೊತ್ತಿದ್ದು ಈ ರೀತಿ ಮಾತಾಡ್ತಾ ಇದೆಯಾ? ರಿಸ್ಕು ನಿಜ. ಆದರೆ ಪಾಪ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳಕ್ಕೆ ನೋಡ್ತಾ ಇದ್ದಾನೆ. ಆಗಿರೋದ್ರಲ್ಲಿ ಅವನ ತಪ್ಪೇನೂ ಇಲ್ಲ ಅಲ್ವಾ? ಗಿರಿಗೆ ಯಾವ ಕಂಪ್ನಿಲಿ ಬೇಕಾದ್ರೂ ಕೆಲಸ ಸಿಗುತ್ತೆ. ಆದರೆ ನಮ್ಮ ಕಂಪ್ನಿನ ಜಾಯ್ನ್ ಆದರೆ ನಮಗೆ ಒಳ್ಳೇದಲ್ವಾ ಅಂಕಲ್? ನಿನ್ನ ಯೋಚನೆಯೂ ಸರಿಯಾಗೇ ಇದೆ. ಗಿರಿ ಮಾರ್ಕೆಟಿಂಗ್ ಸ್ಕಿಲ್ಸ್ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ. ಆದರೆ ಅವನ ಕ್ಯಾಲಿಬರ್ಗೆ ನಮ್ಮ ಕಂಪ್ನಿಲಿ ಕೆಲಸ ಚಿಕ್ಕದಲ್ವಾ? ಅಂಕಲ್, ಗಿರಿಗೆ ಯಾವ್ದಾದ್ರು ಒಂದು ಪೊಸಿಷನ್ ಕ್ರಿಯೇಟ್ ಮಾಡ್ಬೋದಾ? ಮಾಡ್ಬೋದು, ಆದರೆ ನಿಮ್ಮ ಅಪ್ಪನ ಹತ್ರ ಮಾತಾಡಿ ಆದಮೇಲೆ. ಓಕೆ ಅಂಕಲ್, ಥ್ಯಾಂಕ್ ಯು. ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡಿಲ್ಲ, ಮಾತಾಡಿ ಆದ್ಮೇಲೆ ಮಿಕ್ಕಿದ್ದು. ಈಗ ಇಷ್ಟು ವಿಷಯನ ನಿನ್ನ ಗಿರಿ ಹತ್ರ ಮಾತಾಡು, ಓಕೆನಾ? ಓಕೆ ಅಂಕಲ್. ಸರಿ, ನಂಗೆ ಕೆಲಸ ಇದೆ, ನಾ ಹೋಗಿರ್ತೀನಿ, ನೀ ಅಲ್ಲಿಗೆ ಬಾ. ಶ್ಯೂರ್ ಅಂಕಲ್. ಹಲೋ ಅಭಿ. ಗಿರಿ, ಅಚ್ಯುತ್ ಅಂಕಲು ನಮ್ಮ ಅಪ್ಪನ ಹತ್ರ ಮಾತಾಡಿ ಹೇಳ್ತಾರಂತೆ. ಥ್ಯಾಂಕ್ಸ್ ಅಭಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಲುವಾಗಿ ಜಗಳ ಆಡಿದ್ದು ಈಗ ನಿಮ್ಮಿಂದನೇ ಹೆಲ್ಪ್ ಆಗ್ತಿದೆ ಅಂತ ನಮ್ಮ ಅಮ್ಮಂಗೆ ಗೊತ್ತಾದರೆ ತುಂಬಾ ಖುಷಿ ಪಡ್ತಾರೆ. ಥ್ಯಾಂಕ್ಸ್ ಅ ಲಾಟ್. ಸರಿ ಗಿರಿ, ಡೋಂಟ್ ವರಿ, ಎಲ್ಲ ಒಳ್ಳೇದಾಗತ್ತೆ. ಬಾಯ್. ಸರ್, ಇವತ್ತು ಬೆಳಿಗ್ಗೆ ಹೊಸ ಸ್ಟಾಕ್ಸ್ ಎಲ್ಲ ಬಂತು, ಒಂದು ಸರಿ ಚೆಕ್ ಮಾಡಿಬಿಡಿ ಸರ್. ಸರಿ, ನೀವೊಂದು ಕೆಲಸ ಮಾಡಿ, ಇದನ್ನೆಲ್ಲ ಸಬ್ಮಿಟ್ ಮಾಡಿ ಆಫೀಸಿಗೆ ಬಂದ್ಬಿಡಿ. ಒಂದು ಸೈನ್ ಹಾಕ್ಬಿಡಿ ಸರ್. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮನ್ನೆಲ್ಲೋ ನೋಡ್ದಂಗಿದೆ. ಸರ್, ನಾನು ಈ ಮೊದಲು ಜಯರಾಮ್ ಅವ್ರ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೆ. ಆದರೆ ಈಗ ಅದೇನು ಹೇಳಿ? ಈ ವಿಷಯ ಬೇರೆಯವ್ರು ತಿಳ್ಬಾರ್ದು ಸರ್. ತಿಳಿದ್ರೆ ನನ್ನ ಜೀವಕ್ಕೆ ಅಪಾಯ. ಅದೇನಂತ ಹೇಳಿ. ಬರೀ ನೀವು ಹೀಗೆ ಮಾತಾಡ್ತಾ ಇದ್ರೆ ಏನು ಅಂತ ಅನ್ಕೋಬೇಕು. ಸರ್, ನಾನೀಗ ರವಿಶಂಕರ್ ಡ್ರೈವರ ಕೆಲಸ ಮಾಡ್ತಾ ಇದ್ದೀನಿ ಸರ್. ಸರಿ, ಅದಕ್ಕೆ ನನಗೆ ಯಾಕೆ ಬಂದು ಹೇಳ್ತಾ ಇದ್ದೀರಾ? ಏನು ಕೆಲಸ ಇದೆ? ನಾನು ಜಯರಾಮ್ ಅವ್ರ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ದೆ. ನಾನು ಅವ್ರ ಋಣಕ್ಕೆ ಬಿದ್ದೀನಿ ಸರ್. ಆ ಉಪ್ಪಿನ ಋಣಕ್ಕೆ ಈಗ ಬಂದು ಮಾಡ್ತಾ ಇದ್ದೀನಿ. ಇಲ್ಲ, ನನಗೆ ಯಾಕೆ ಸರ್ ಬೇಕಿತ್ತು? ನೋಡು, ಹೇಳೋ ಆಗಿದ್ರೆ ಅರ್ಥ ಆಗೋ ಥರ ಹೇಳು, ಇಲ್ಲ ಅಂದರೆ ಬಿಡು, ಒಗಟಾಗಿ ಮಾತಾಡಬೇಡ. ಆ ರವಿಶಂಕರು ವಿಷ ಸರ್, ಅವ್ನು ನಂಬೇಡಿ. ಆ ಜಯರಾಮ್ ಸರ್ನ ಹೇಗಾದರೂ ಮಾಡಿ ಮುಳುಗಿಸ್ಬೇಕು, ಅದೇ ಅವ್ರ ಉದ್ದೇಶ. ಅದು ನಿನಗೆ ಹೇಗೆ ಗೊತ್ತು? ಏನು ಹೇಳಕ್ಕೆ ಬಂದಿದ್ಯಾ ಅದನ್ನು ಹೇಳು. ಆ ರವಿಶಂಕರು ಮತ್ತು ಅವ್ರ ಮಗ ಗಿರಿಧರ್ ಇದಾರಲ್ಲ ಸರ್, ಅವ್ರೇನೋ ಗುಟ್ಟಾಗಿ ಪ್ಲಾನ್ ಮಾಡ್ತಾ ಇದ್ರು. ಅದನ್ನ ನಾನು ಕೇಳಿಸ್ಕೊಂಡೆ. ಗಿರಿಧರ್ನ ಮನೆಯಿಂದ ಹೊರಗೆ ಹಾಕಿ
ಅಭಿ ಜೊತೆ ಸ್ನೇಹ ಬೆಳೆಸಿ ನಿಮ್ಮ ಕಂಪ್ನಿ ಸೇರ್ಕೊಳ್ಳೋದೇ ಅವ್ರ ಉದ್ದೇಶ ಸರ್. ಒಂದು ಸಾರಿ ಗಿರಿಧರ್ ನಿಮ್ಮ ಕಂಪ್ನಿ ಸೇರಿಕೊಂಡ್ರೆ ನಿಮಗೆ ಗೊತ್ತಲ್ದಂಗೆ ಮೋಸ ಮಾಡಿ ಮಾರ್ಕೆಟಲ್ಲಿ ನಿಮ್ಮ ಕಂಪ್ನಿನ ಮುಳುಗೋಗಿ ಮಾಡ್ತಾನಂತೆ ಸರ್. ಯಾವುದಕ್ಕೂ ಹುಷಾರಾಗಿರಿ ಸರ್. ದಯವಿಟ್ಟು ಈ ವಿಷಯ ಎಲ್ಲೂ ಹೊರಗೆ ಬರಬಾರ್ದು. ಗೊತ್ತಾದರೆ ಕೊಂದೇ ಬಿಡ್ತಾರೆ ಸರ್. ನಾನೇನು ಬರ್ತೀನಿ ಸರ್. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ಹೆಲೋ, ಹಾಯ್. ಹಾಯ್. ಅದು ತಪ್ಪು ತಿಳ್ಕೊಬೇಡಿ, ನಾನು ನಮ್ಮ ವಿಷಯ ಮಾತಾಡೋಕ್ಕೆ ಫೋನ್ ಮಾಡಲಿಲ್ಲ. ನೀವು ಫೋನ್ ಮಾಡಿದ್ರೆ ಸಾಕು ರೀ, ಯಾರ ವಿಷಯಕ್ಕೆ ಅಂತ ನಾನು ಕೇಳೋದು ಇಲ್ಲ. ನೀವು ಹಿಂಗೆಲ್ಲ ಹೇಳಿದ್ರೆ ನಂಗೊಂಥರ ಆಗುತ್ತೆ. ಅಷ್ಟು ಗೌರವನ ನಿಮಗೆ ನಾನು ಕಂಡ್ರೆ. ನಮ್ಮಿಬ್ಬರು ವಿಷಯ ಮದುವೆವರೆಗೂ ಹೋಗಿತ್ತು. ತುಂಬ ಕನಸು ಕಟ್ಟಿದ್ದೆ, ಎಲ್ಲ ಒಡೆದೋಯ್ತು. ಶಾಲಿನಿ, ನಿಮ್ಮ ಜಾಗದಲ್ಲಿ ಬೇರೆ ಯಾರನ್ನೂ ಊಹೆ ಮಾಡೋಕ್ಕಾಗಲ್ಲ. ಇದನ್ನು ನಾನು ನಿಮಗೆ ಹೊಗಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನನ್ನ ಜೀವನದಲ್ಲಿ ಮದುವೆ ಆಗಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. ಗಿರಿ, ನಾನು ನಿಮ್ಮ ಹತ್ರ ಒಂದು ವಿಷಯ ಡೈರೆಕ್ಟಾಗಿ ಹೇಳಲಾ? ಇಷ್ಟೆಲ್ಲ ಆದಮೇಲೆ ನಮ್ಮ ಸಂಬಂಧದ ಬಗ್ಗೆ ನಾನು ಇನ್ನೂ ಯೋಚನೆ ಮಾಡಿರಲಿಲ್ಲ. ಇವತ್ತು ನೋಡಿದ್ರೆ ಅಭಿ ದಿಢೀರಂತ ನಿಮ್ಮ ಮುಂದೆ ಕರ್ಕೊಂಬಂದು ನಿಲ್ಲಿಸ್ಬಿಟ್ಟ. ಹಾಗಂತ ನಂಗೆ ಬೇಡವೇ ಬೇಡ ಅಂತ ಏನೂ ಇಲ್ಲ. ನಾನು ನಿಮ್ಮನ್ನು ಬಿಟ್ಟು ಇನ್ಯಾರ ಜೊತೆಗೂ ಇಷ್ಟು ಹತ್ರದ ಸಂಬಂಧನ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಗಿರಿ, ನಂಗೊಂದು ಸ್ವಲ್ಪ ಟೈಮ್ ಕೊಡ್ತೀರಾ ಪ್ಲೀಸ್? ನಾನು ನೆಗೆಟಿವ್ ಯೋಚನೆಗಳಿಂದ ಹೊರಗೆ ಬರಬೇಕು. ಶಾಲಿನಿ, ನಿಮ್ಗೆ ಆಲ್ರೆಡಿ ಒಂದು ವಿಷಯ ಕ್ಲಿಯರ್ ಮಾಡಿದ್ದೀನಿ. ನೀವು ನನ್ನ ಫ್ರೆಂಡು ಅಂತ ಕನ್ಸಿಡರ್ ಮಾಡಿದ್ರು ಸಾಕು, ತಲೆ ಕೆಡಿಸ್ಕೋಬೇಡಿ ಅಂತ. ಅಕಸ್ಮಾತ್ ನೀವು ನನ್ನ ಮತ್ತೆ ಕನ್ಸಿಡರ್ ಮಾಡ್ತೀನಿ ಅಂತಂದರೆ ಅದನ್ನು ಪುಣ್ಯ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಗಿರಿ, ನನಗೆ ನಿಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಆರ್ಡರ್ ಮಾಡಿರಿ, ನನ್ನ ಕೈಲಿ ಆಗದೆ ಹೋದ್ರೂ ನಾನು ಮಾಡ್ತೀನಿ. ಆ ಥರ ಏನಿಲ್ಲ, ನಿಮ್ಮ ಕೈಲಾಗೋದೆ. ನಾನೊಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅಭಿ ಮತ್ತು ಪ್ರೀತಿನ ಹೇಗಾದರೂ ಮಾಡಿ ಒಂದು ಮಾಡಲೇಬೇಕು. ನಮ್ಮನೇಲಿ ಸರ್ಪಗಾವಲು ಜಾಸ್ತಿ ಇದೆ. ಅಭಿನ್ ನೋಡಿದರೆ ಹೌಸ್ ಅರೆಸ್ಟಲ್ಲಿ ಇಟ್ಟಿದ್ದಾರೆ. ಅವರಿಬ್ರು ಪಾಪ ಇವಾಗ ಮೀಟ್ ಆಗಲೇಬೇಕು ಅಲ್ವಾ? ಇದಕ್ಕೆ ನನಗೆ ನಿಮ್ಮ ಹೆಲ್ಪ್ ಬೇಕು ಗಿರಿ. ಅಭಿಗೋಸ್ಕರ ನಾನು ಏನು ಮಾಡೋಕ್ಕೂ ರೆಡಿ. ಅವರು ಒಳ್ಳೆತನಕ್ಕೆ ನಾವು ಎಷ್ಟು ಮಾಡಿದ್ರೂ ಕಮ್ಮಿನೇ. ಏನು ವಿಷಯ ಅಂತ ನೀವು ಹೇಳಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ಸ್ ಗಿರಿ. ನನ್ನ ಪ್ಲ್ಯಾನ್ ಪ್ರಕಾರ ಹೋಗಬೇಕು, ಓಕೆನಾ? ಓಕೆ.
ಎಂದರೇನು ಎಂದು ನೀನು ನನ್ನ ಕೇಳಿದೆ. ಅಯ್ಯೋ, ಈ ಅಣ್ಣ ತಂಗಿಯಿಂದ ನನಗೆ ನೆಮ್ಮದಿನೇ ಇಲ್ಲ. ಇವ್ರು ಹೀಗೆ ಆಡ್ತಾರೆ, ನಾನು ಅನುಮಾನ ಬಂದು ಸಾಯ್ತೀನಿ. ಹಿಂದೆ ಹೋದರೆ ಸಿಗೋದೇ ಇಲ್ಲ. ಈ ಸರಿ ಮಾತ್ರ ನಾನು ಬಿಡಲ್ಲ. ಅಭಿ, ನಾನು ಏನು ಕೇಳಿದ್ರು ನೀನು ನಡೆಸ್ಕೊಡ್ತೀಯಾ? ಜೀವ ಬೇಕಾ? ಕೊಡ್ಲಾ? ಅಯ್ಯೋ, ಓವರ್ ಆಕ್ಟಿಂಗ್ ಜಾಸ್ತಿ ಅನಿಸ್ತಿತ್ತ. ನಿಂದು ಜಾಸ್ತಿ ಆಗ್ಲಿಲ್ವಾ? ಕೇಳೆ ಅದೇನು ಬೇಕು ಅಂತ. ನಾನು ಏನೇನು ಉಲಿತಾ ಇದೀಯಾ? ಸರಿ ಕೇಳ, ಅದೇನು ಬೇಕಂತ. ಅದು ನಾನು ತಾಯಿ ಅದೇನ್ ಬೇಕು ಅಂತ ಕೇಳ್ತೀಯ, ಇವಾಗ ಏನ್ ಮಾಡ್ಲಿ ನಾನೀಗ? ಗಿರಿನ ಮೀಟ್ ಮಾಡ್ಬೇಕು ಕಣೋ. ಓಹೋ, ಹಾಗೆ. ಆಹಾ, ಖತರ್ನಾಕ್ ಪ್ಲಾನೇ ಮಾಡ್ತಿದ್ದಾಳೆ. ಗಿರಿನ ಮೀಟ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಅಭಿ ಪ್ರೀತಿನ ಮೀಟ್ ಮಾಡಿಸೋ ಪ್ಲಾನ್ ಇವಳ್ದು. ನನ್ನ ಕಿವಿಲೇನು ಹೂವು ಇದೆಯಾ? ಮತ್ತೆ ಲವ್ ಶುರು ಆಗೋಯ್ತಾ? ಫಾಲಿಂಗ್ ಇನ್ ಲವ್ ಅಂತಾರೆ, ರೈಸಿಂಗ್ ಇನ್ ಲವ್ ಅಂತಾರ. ಸುಮ್ಮನಿರೋ. ಇವಾಗ ನಾನು ಅವ್ರನ್ನ ಮೀಟ್ ಮಾಡಕ್ಕೆ ಹೋಗಬೇಕು. ಒಬ್ಬಳೇ ಹೋದರೆ ಡೌಟ್ ಬರುತ್ತೆ. ಅದಕ್ಕೆ ನಿನ್ ಜೊತೆ ಬರಬೇಕು ಅಂತನಾ? ಓಕೆ, ಡನ್. ಅದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀಯಾ? ಫೋನ್ ಹಚ್ಚು ಗಿರಿಗೆ. ಅಲ್ಲ ಕಣೋ, ಅವ್ರ ನಂಬರ್ ನಾಟ್ ರೀಚಬಲ್ ಬರ್ತಾ ಇದೆ. ಹೌದಾ? ಹೋಲಿ ಬಿಡು, ನಾನೇ ಗಿರಿನ ಪಿಕ್ ಮಾಡ್ಕೊಂಡು ಮಾಮೂಲಿನ ಜಾಗಕ್ಕೆ ಬರ್ತೀನಿ. ಓಕೆನಾ? ವಾ, ಏನಣ್ಣನೋ ನೀನು. ಮನ್ಸಲ್ಲಿರೋ ಮಾತನ್ನ ಹಂಗೆ ಬಾಯಲ್ಲಿ ಹೇಳ್ಬಿಡ್ತೀಯಲ್ಲೋ. ಓವರ್ ಆಕ್ಟಿಂಗ್ ಯಾಕೋ ಜಾಸ್ತಿ ಮಾಡ್ತಿದ್ಯಾ? ಇರ್ಲಿ ಬಿಡು. ಸಿ ಯು ಸೂನ್. ಒಂದು ನಿಮಿಷ, ನೀಟಾಗಿ ರೆಡಿಯಾಗಿ ಬಾ, ನಾನು ಬರ್ತೀನಿ. ಓಕೆನಾ? ಯಾಕೆ, ಚೆನ್ನಾಗಿಲ್ವಾ? ಹೇಳ್ದಷ್ಟು ಕೇಳೋ. ಓಲೆ ಬಿಡಮ್ಮ. ಹೋಗು. ಶಾಲಿನಿ, ಕಳ್ಳು ಜಾಸ್ತಿ ಆಗೋಗ್ಬಿಟ್ಟಿವೆ ಕಣೆ. ಓ ಹೌದಾ? ಒಂದು ಕೋಲ್ ತಗೊಂಡು ಬಾರ್ಸು ಹೇಳ್ತೀನಿ. ಬೇಡ ಕಣೆ, ಸತ್ಗಿ ತೋಗ್ಬಿಟ್ರೆ ನನ್ನ ತಲೆಗೆ ಬರುತ್ತೆ. ಬರ್ತೀನಿ. ಬಾಯ್. ಏನಮ್ಮ, ನೀನು ಕೋಲ್ ಬೇಕಾ ಬಾರ್ಸಕ್ಕೆ? ಅಯ್ಯೋ, ಅದು ನೀನಾ? ನಾನೇನೋ ಬೆಕ್ಕು ಅನ್ಕೊಂಡೆ. ನನ್ನ ಕಿವಿಲೇನಾದ್ರೂ ಹೂವು ಕಾಣಿಸ್ತಿದ್ಯಾ? ನನ್ನನ್ನು ಆಟ ಆಡ್ಸೋಕ್ಕಾಗೋದಿಲ್ಲ ಶಾಲು. ನಿನ್ನ ಪ್ಲಾನ್ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ನನಗೆ ಕೇಳಿಸ್ಲಿ ಅಂತ ಗಿರಿನ್ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳೋದು, ಅಲ್ಲಿ ಹೋಗಿ ಅಭಿ ಪ್ರೀತಿನ ಮೀಟ್ ಮಾಡಿಸೋದು ಅಲ್ವಾ? ಬಾ, ಎಷ್ಟು ಸೂಪರೇ ನೀನು. ಎಷ್ಟು ಚೆನ್ನಾಗಿ ಕಂಡಿಡ್ಬಿಟ್ಟೆ.